ಚಾನಲ್ ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇದು 2 ಡೇಸ್ ಲಾಗ್ ಐತಿ. ಅದನ್ನು ನಿನ್ನೆ ಅಂತೂ ನಾನೇನು ಮಕ್ಕ ತೋರಿಸಿ ಮಾತಾಡಿಲ್ಲ. ಸೊ ಹಂಗಾಗಿ ಇವಾಗ ಇಂಟ್ರೊಡಕ್ಷನ್ ತೊಗೊಳತ್ತೀನಿ. ಅಷ್ಟು ವಿಡಿಯೋನ ನೋಡ್ಕೊಂಡು ಬರ್ರಿ ಫ್ರೆಂಡ್ಸ್. ಏನೇನಾಯಿತು ಏನು ಎತ್ತ ಫ್ರೆಂಡ್ಸ್. ನಾವು ಸ್ವಲ್ಪ ಮಲ್ಕೊಂಡು ಎದ್ದು ಆಮೇಲೆ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸಿಕ್ಕಾಪಟ್ಟೆ ಮಳೆ ಐತಿ ಫ್ರೆಂಡ್ಸ್ ಈ ಸೈಡೆಲ್ಲ. ಸೊ ಹಾಗಾಗಿ ಸ್ವಲ್ಪ ಎದ್ದ ತಕ್ಷಣ ಚಹಾ ಮಾಡಿಕೊಂಡು ಕುಡಿದ್ರಾಯ್ತು ಅಂದ್ಕೊಂಡು ಚಹಾ ಮಾಡ್ಕೊಂಡೆ ಫ್ರೆಂಡ್ಸ್. ಇನ್ನು ನಮ್ಮ ಅವರು ಮಲ್ಕೊಂಡಿದ್ರು. ನೋಡ್ತಾ ಇರ್ಬೋದು ಫ್ರೆಂಡ್ಸ, ಮಳೆ ಸಿಕ್ಕಾಪಟ್ಟೆ ಮಳೆ ಐತಿ. ಹೊರಗೆ ಎಲ್ಲಿ ಹೋಗಪ್ಲಿಲ್ಲ. ಮಳೆ ಇದ್ರಲ್ಲಕ್ಕ ಭಾಳ ಅಂದ್ರೆ ಭಾಳ ಥಂಡಿ ಬಿಟ್ಟೈತಿ ಫ್ರೆಂಡ್ಸ. ಸೊ ಹಾಗಾಗಿ ಬೆಚ್ಚಗೆ ಮಲ್ಕೊಂಡ್ಬಿಟ್ಟಿದ್ವಿ. 1 ಗಂಟೆಗೆ ಮಲ್ಕೊಂಡವ್ರು 5:30 6 ಆಗೈತಿ. ಇವಾಗ ಎದ್ದೀವಿ. ಇನ್ನು ಪಾತ್ರೆ ಅದಾವ ಫ್ರೆಂಡ್ಸ್. ಅದಕ್ಕೆ ಒಂದಿಷ್ಟು ಮಳೆ ನಿತ್ತಂದ್ರೆ ತೊಳ್ಕೊಬೇಕು ಅಂದ್ಕೊಂಡಿದ್ದೀನಿ. ಇವತ್ತು ಮಳೆ ನಿಂತಿಲ್ಲ ಫ್ರೆಂಡ್ಸ್. ಇನ್ನು ಹನಿ ಬರಾಕತ್ತೈತಿ. ಸೊ ಅದು ಕ್ಯಾಮ್ರಾ ಒಳಗೆ ಕಾಣಕತ್ತಿಲ್ಲ ಅಷ್ಟೇ. ಮಳೆ ಬರಾಕತ್ತೈತಿ. ಹಾಗೆ ಬೆಚ್ಚಗೆ ಚಹಾ ಕುಡಿದ್ರೆ ಸ್ವಲ್ಪ ಬೆಚ್ಚಗಾಗುತ್ತಂತ ಚಹಾ ಮಾಡಿಕೊಂಡು ಚಹಾ ಕುಡ್ತೀವಿ ಫ್ರೆಂಡ್ಸ್. ಚಹಾ ಮತ್ತು ಒಂದೆರಡು ನೈಸ್ ಬಿಸ್ಕಿಟ್ ತೊಗೊಂಬಂದಿದ್ರು ನಮ್ಮ ಮನೆಯವರು. ಸೊ ಹಾಗಾಗಿ ನೈಸ್ ಬಿಸ್ಕಿಟ್, ಸೊ ಹಾಗೇ 20 ಬಿಸ್ಕಿಟ್ ತೊಗೊಂಬಂದಿದ್ರು ಫ್ರೆಂಡ್ಸ್ ನಮ್ಮ ಮನೆಯವರು. ಅದು ಬಿಸ್ಕಿಟ್ ಅಷ್ಟೊಂದು ಸರಿ ಇರಲಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಭಾಳ ದಿವ್ಸದಿಂದ ಇತ್ತು ಅಂಬಲ್ಲ, ಅದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಅದನ್ನು ಆ ಬಿಸ್ಕಿಟ್ನ ನಾಯಿಗೆ ಹಾಕಿ ಬಂದೆ. ಹಾಗೇನೆ ಹೀರೆಕಾಯಿ ಪಲ್ಯ ಮಾಡ್ಬೇಕಂತ ಹೀರೆಕಾಯಿನ ಕಟ್ ಮಾಡಿ ಇಟ್ಕೊಳಕತ್ತೀನಿ ಫ್ರೆಂಡ್ಸ್. ತೊಗೊಂಡಿದ್ದೀನಿ. ಒಂದು 3 ಹೀರೆಕಾಯಿ ತೊಗೊಂಬಂದಿದ್ರು, 1 ಪಾವು ಕಿಲೋ. ಸೊ ಹಾಗೇನೆ ಹಿಟ್ಟು ಕೂಡ ನಾದಿಟ್ಟಿನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು ಹೀರೆಕಾಯಿ. ಸೊಪ್ಪಿ ತೆಗಿಯಾಕೆ ಅವಾಗೆಲ್ಲ ಚಮಚೆ ಗಿಂಚೆ ಯೂಸ್ ಮಾಡ್ತಿರ್ತೀವಿ. ಇವಾಗ ನೋಡಿ ಇದು ಒಂದು 10 ರೂಪಾಯಿ ಕೊಡ್ತಾ ಅಂದರೆ ಎಷ್ಟು ಚಂದ ನೀಟಾಗಿ ಸೊಪ್ಪಿ ಬರುತ್ತೆ. ಸೊ ಇವಾಗೆಲ್ಲ ಏನು ಕಷ್ಟಪಡೋ ಕಾಲನೇ ಇಲ್ಲ ನೋಡಿ ಫ್ರೆಂಡ್ಸ್. ಆ ಥರ ಮುಂದುವರಿಯಾಕತ್ಬಿಟ್ಟೈತಿ. ಸೊ ಇವಾಗೆಲ್ಲ ಇದನ್ನೆಲ್ಲ ಕ್ಲೀನಾಗಿ ತೆಗೆದು ಇಲ್ಲಿ ಈರುಳ್ಳಿ, ಟೊಮೆಟೊ ಮತ್ತು ಕೊತ್ತಂಬರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಗ್ಗರಣೆ ಕೊಡಬೇಕು ಫ್ರೆಂಡ್ಸ್. ಹೀರೆಕಾಯಿನ ನಾನು ಪಲ್ಯ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಫಸ್ಟಿಗೆ, ಆಮೇಲೆ ಬ್ಯಾಡ ಪಲ್ಯ. ಸೊ ಹೀರೆಕಾಯಿ ಅಡ್ಗಾಯಿತೆ ನಂಗಾಗೈತಿ ಫ್ರೆಂಡ್ಸ್, ಎಣ್ಣಿಗಾಯಿ ಅಂತಾರಲ್ಲ. ಸೊ ಹಂಗಾಗಿ ಹುಷಾರು ಇರಲಿಲ್ಲ. ಸ್ವಲ್ಪ ಬಾಯಿಗೆ ಬೇರೆ ಥರ ಟೇಸ್ಟ್ ಸಿಗುತ್ತೆ ಅಂತ ಹಂಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾರೆ. ನನಗೆ ಅಷ್ಟೊಂದು ಅಡುಗೆ ಮಾಡೋಕ್ಕೆ ನನಗೆ ಅಷ್ಟೊಂದು ಏನಂತಾರಲ್ಲ ಇದು ಇಲ್ಲ, ಮನಸ್ಸಿಲ್ಲ. ಸೊ ಹಾಗಾಗಿ ಇದ್ರೊಳಗೇ ಕಟ್ ಮಾಡಿ ತೊಳ್ಕೊಂಡು ಇದ್ರೊಳಗೇ ಎಲ್ಲ ಮಸಾಲೆನ ತುಂಬಿ ಬಿಡ್ತೀನಿ ಫ್ರೆಂಡ್ಸ್. ಬೇಕಂದ್ರೆ ಸ್ವಲ್ಪ ನೀವು ಹುರಿದು ಕೇರಿ ಮಾಡಿದ್ರೆ ಅದು ಭಾಳ ಟೇಸ್ಟ್ ಬರುತ್ತೆ. ಇದು ಟೇಸ್ಟ್ ಬರುತ್ತೆ ಇಲ್ಲ ಅಂತಲ್ಲ, ಇದ್ರಕ್ಕಿಂತ ಅದು 1% ಜಾಸ್ತಿ ಟೇಸ್ಟ್ ಬರುತ್ತೆ. ಇಲ್ಲೆಲ್ಲ ತುಂಬಿಟ್ಕೊಂಡಿದ್ದೀನಿ ಮಸಾಲೆ. ಹಾಗೇನೆ ಇಲ್ಲಿ ನೋಡ್ತಾ ಇರೋದು ಹೀರೆಕಾಯಿ ಎಣ್ಗಾಯಿನ ರೆಡಿ ಮಾಡಿದೆ ಫ್ರೆಂಡ್ಸ್. ಯಾಕಂತಂದ್ರೆ ರೆಸಿಪಿನ ತೋರಿಸ್ಬೇಕು ಅಂತೀನಿ ಫ್ರೆಂಡ್ಸ್. ಇವರಿಬ್ಬರು ಜಗಳಾಡ್ತಿರ್ತಾರೆ. ಸೊ ಹಂಗಾಗಿ ಮುಂದೆ ಅಡುಗೆ ಮಾಡ್ತಿರ್ತೀನಿ. ಫೋನ್ ಹಚ್ಕೊಟ್ರೆ ಕೂಡ್ತಾರೆ ಅಂತ ಅವ್ರಿಗೆ ಫೋನ್ ಹಚ್ಕೊಟ್ಟೆ. ನೋಡ್ತಾ ಇರ್ಬೋದು ಎಷ್ಟು ಮಸ್ತ್ ಬಂದೈತಿ ಫ್ರೆಂಡ್ಸ್ ಹೀರೆಕಾಯಿ ಎಣ್ಗಾಯಿನ. ಇದು ಚಪಾತಿ ರೊಟ್ಟಿ ಜೋಡಿ ಸಖತ್ ಕಾಂಬಿನೇಷನ್. ನಮ್ಮ ಸೈಡ್ ಒಬ್ಬೊಬ್ರು ಇದ್ರ ಜೋಡಿ ಪೂರಿ ಅಲ್ಲ ಸಾರಿ ದೋಸೆ ಅದನ್ನು ತಿಂತಾರೆ. ಬಟ್ ನಮ್ಮ ರೊಟ್ಟಿ ಚಪಾತಿ ಜೋಡಿನೇ ಪಲ್ಯ ಚಲೋ. ಇವಾಗ ಚಪಾತಿ ಮಾಡಬೇಕು ಫ್ರೆಂಡ್ಸ್. ಫೈನಲಿ ನಮ್ಮ ಮನೆಯವರು ಬಂದರು, ಊಟ ಮಾಡಿದ್ವಿ. ಹೀರೆಕಾಯಿ ಪಲ್ಯ ಮೊಸರು ತೊಗೊಂಬಂದಿದ್ರು, ಮೊಸರು ಊಟ ಮಾಡಿದ್ವಿ. ಚಪಾತಿ ಹೀರೆಕಾಯಿ ಪಲ್ಯ ಮೊಸರು. ಅವ್ರೇನು ಸ್ವಲ್ಪ ಸೈಡರ್ ಏನಾದರೂ ಬೇಕೇ ಫ್ರೆಂಡ್ಸ್. ಅವ್ರಿಗೆ ಮೊಸರು ಇತ್ತಂದ್ರೆ ಮೆಣ್ಸಿನ್ಕಾಯಿ ಖಾಲಿ ಆಗಿದ್ದು, ಹಾಗಾಗಿ ಡಬ್ಬು ಮೆಣ್ಸಿನ್ಕಾಯನ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಧನಿಯಾ ಪೌಡ್ರ್ ಉಪ್ಪದು ಹಾಕಿ ಹುಡ್ಕೊಂಡು ತಿಂದರು. ನೈಟ್ ಊಟ ಮಾಡಿ ಮಲ್ಕೊಂಡೆ ಫ್ರೆಂಡ್ಸ್. ಎಲ್ಲ ಅವನ್ನ ಕಂಟಿನ್ಯೂ ಮಾಡಲಿ. ಅದು ಮತ್ತು ಮಾರನೇ ದಿನ ಬೆಳಗ್ಗೆ ಅದೆಲ್ಲ ಕೆಲಸ ಹೊರಗಿನ ಬೇಸಿಕ್ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಚಾಕಿಟ್ಟು ಆಮೇಲೆ ಹಾಲು ಇಟ್ಟಿದ್ದೆ ಫ್ರೆಂಡ್ಸ್. ಹಿಟ್ಟು ನಾದಿಟ್ಟಿನಿ, ಚಪಾತಿ ಮಾಡಬೇಕು. ಹಾಗಾಗಿ ನಮ್ಮ ಮನೆಯವರಲ್ಲಿ ನೋಡ್ತಾ ಇರ್ಬೋದು ನೈಸ್ ಬಿಸ್ಕಿಟ್ ತೊಗೊಂಬಂದಿದ್ರು. ನೈಸ್ ಬಿಸ್ಕಿಟ್ ಇದು ನಾನು ಚಪಾತಿನ ಮಾಡಬಾರ್ದು ಅಂತ ಅಂದ್ಕೊಂಡೆ. ಅಂದ್ರೆ ಹಿಟ್ಟು ನಾದಿ ಮಲ್ಕೊಂಡಿದ್ದೆ ಫ್ರೆಂಡ್ಸ್. ಯಾಕೋ ಫ್ರೆಂಡ್ಸ್ ಅಡುಗೆ ಮಾಡಿದ್ದಿಲ್ಲ. ನಮ್ಮ ಮನೆಯವ್ರು ಹಂಗೆ ಹೋಗಿದ್ರು. ನೈಟ್ ಫುಲ್ಲು ನನಗೆ ಹುಷಾರಂದ್ರೆ ಒಂದು ಸ್ವಲ್ಪ ಬ್ಯಾಕ್ ಪೇನ್ ಅದು ಇತ್ತು. ಹಂಗಾಗಿ ನೈಟ್ ಸ್ವಲ್ಪ ನಿದ್ದೆ ಆಗಿದ್ದಿಲ್ಲ. ಹಂಗಾಗಿ ಎಬ್ಸೇ ಇಲ್ಲ. ಹಂಗೆ ನೀರು ತುಂಬಿ ಹೋಗ್ಯಾರ. ಅದಕ್ಕೆ ಹಿಟ್ಟು ನಾದಿಟ್ಟಿದ್ದೆ. ಚಪಾತಿ ಅಂತ ಮಾಡೇಬೇಕು ಫ್ರೆಂಡ್ಸ್. ಅಲ್ಲಿ ಹಿಟ್ಟು ವೇಸ್ಟ್ ಆಗುತ್ತೆ ಹೋಗ. ಹಾಗಾಗಿ ಏನು ಮಾಡಿದೆ ಅಂತಂದ್ರೆ ಚಪಾತಿ ಮಾಡೀನಿ ಫ್ರೆಂಡ್ಸ್. ಮತ್ತು ಕಾಲ್ ಮಾಡಿ ಅಡುಗೆ ಮಾಡೈತಿ ಬಂದು ಬುತ್ತಿ ಅಂತ ಕಾಲ್ ಮಾಡಿ ಹೇಳೀನಿ ಫ್ರೆಂಡ್ಸ. ಬರ್ತೀನಿ ಅಂದಾರ. ಒಂಥರ ಅವ್ರು ಉಪವಾಸ ಹೋದ್ರೆ ಒಂಥರ ಅನಿಸುತ್ತೆ ನಮಗೂ. ಸೊ ನಾವು ಏನಂತಾರಲ್ಲ ಆರಾಮಿಲ್ಲ ಮಲ್ಕೊಂಡ್ರೆ ಅವ್ರಿಗೆ ಅನಿಸೋದಿಲ್ಲ.
ಬಟ್ ಅವ್ರು ಉಪವಾಸ ಹೋದ್ರೆ ನಮ್ಗೊಂಥರ ಏನು ಉಪವಾಸ ಹೋದ್ರಲ್ಲ ಅವ್ರಿಗೆ ಅಷ್ಟೊಂದು ಸರಿಯಾಗಿ ಊಟ ಕೊಡಲ್ಲ ಅನ್ನೋದೊಂದು ಭಾವನೆ ಬರುತ್ತೆ ನಮ್ಗೆ, ಅವರಿಗೂ ಬರುತ್ತಿಲ್ಲ ಗೊತ್ತಿಲ್ಲ. ಬಟ್ ಇವಾಗಂತೂ ಚಪಾತಿ ಮಾಡೀನಿ ಫ್ರೆಂಡ್ಸ, ರೈಸ್ ಇಟ್ಟಿನಿ, ಲೈಟ್ ಹೋಗ್ಯಾವು, ಹಂಗಾಗಿ ಮಿಕ್ಸರ್ಗೆ ಹಾಕ್ಕೋಬೇಕು ಶೇಂಗಾನ. ಅದಕ್ಕೋಸ್ಕರ ಒಂದು ಸ್ವಲ್ಪ ಇಂಟ್ರಡಕ್ಷನ್ ತೊಗೊಂಡ್ರೆ ಆಯ್ತು ಅಂದ್ಕೊಂಡು ತೊಗೊಂಡಿದ್ದೀನಿ. ಇಷ್ಟು ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ, ಕಸ ಗುಡಿಸೀನಿ, ಅವರು ಇಬ್ಬರಿಗೆ ಊಟ ಮಾಡಿಸೀನಿ, ಚಪಾತಿ ಹಾಲು ಮತ್ತು ಬಟ್ಟೆನ ತೊಳೆದಾಕೀನಿ. ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದೈತಿ, ಬಟ್ ಯಾವಾಗ ಮಳೆ ಬರೋದು ಗೊತ್ತಿಲ್ಲ. ಕ್ಲೈಮೇಟ್ ತೋರಿಸ್ತೀನಿ ಬರ್ರಿ ಯಾವ ಥರ ಆದಂತ. ಆರೋ ಥರ ಆಟ ಆಡತ್ತಾರ ಬರ್ರಿ. ಸೊ ಬಟ್ಟೆ ತೊಳೆದು ಹಾಕಿದ್ದೆ ಫ್ರೆಂಡ್ಸ್, ಯಾಕಂದ್ರೆ ಮಳೆ ಯಾವಾಗ ಬರುತ್ತೆ ಹೇಳಕ್ಕೆ ಬರಲ್ಲ. ಸೊ ನಾನು ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಒಣಗ್ದಂಗೆ ಹಾಕತೈತಿ, ಬಿಸಿಲು ಬಿದ್ದೈತಿ, ಬಟ್ ಯಾವಾಗ ಮಳೆ ಬರ್ತೈತಿ ಹೇಳೋಕ್ಕಾಗಂಗಿಲ್ಲ. ಸೊ ಹಾಗಾಗಿ ಬಟ್ಟೆನ ತೊಳೆದು ಎಲ್ಲ ಒಣಾಕಿನಿ ಫ್ರೆಂಡ್ಸ್. ನೋಡ್ತಾ ಇರೋದು ನಮ್ಮ ಓನರ್ ಕೋಳಿ, ಇದು ಎಲ್ಲ ಓಡಾಡತ್ತಿದ್ದು. ಸೊ ನೋಡಿ ಕೆಳಗೆಲ್ಲ ಇನ್ನೆಲ್ಲ ಆರೈತಿ. ಕೋಳಿಗೆ ನೋಡಿದ್ರೆ ಒಂಥರ ನಮಗದು ಕೋಳಿ ಮೇಲೆ ಒಂಥರ ಲವ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಬಟ್ ಓನರ್ದು ಅದಾವು, ಬೇಡ ಅದನ್ನು ಅದ್ರ ಪಾಡಿಗೆ ಬಿಡೋನು. ಹಾಗೇ ಒಳಗೆ ಬಂದು ಇಲ್ಲಿ ನೋಡ್ತಾ ಇರ್ಬೋದು ಡಬ್ಬು ಮೆಣ್ಸಿನ್ಕಾಯಿ ಪಲ್ಯ ಮಾಡಂತ ಅಂದರೆ ನಮ್ಮ ಮನೆಯವರು ಮತ್ತು ಕಾಲ್ ಮಾಡಿ ಹೇಳಿದ್ನಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಡಬ್ಬು ಮೆಣ್ಸಿನ್ಕಾಯಿ ಪಲ್ಯನ ಕಟ್ ಮಾಡಿ ಇಟ್ಕೊಂಡೆ ಫ್ರೆಂಡ್ಸ್. ಕಟ್ ಮಾಡಿ ಈರುಳ್ಳಿ ಟೊಮೆಟೊ ಕಟ್ ಮಾಡಿ ಅದನ್ನು ಇವಾಗ ಹುರ್ಕೋಬೇಕು. ಹಾಗೆ ರೈಸ್ ಮಾಡೀನಿ ಫ್ರೆಂಡ್ಸ್, ಚಪಾತಿ ಮಾಡಿಕೊಂಡೆ. ನನಗೆ ಕೆಲಸ ಫಟ್ ಅಂತ ಆಗಬೇಕು ಫ್ರೆಂಡ್ಸ, ವಿಡಿಯೋನೇ ಇಟ್ಕೊಂಡಿಲ್ಲ. ನನಗೆ ಮಾಡ್ಬೇಕಂತ ಅನ್ಕೋತೀನಿ, ಪಟ್ಟನೆ ಮಾಡ್ಕೊಂಡ್ಬಿಡ್ತೀನಿ ಕೆಲಸ. ಸೊ ಹಂಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು, ಏನಂತಾರೆ ಡಬ್ಬು ಮೆಣ್ಸಿನ್ಕಾಯಿನ ಎಣ್ಣೆ ಹಾಕಿ ಹುರ್ಕೊಳತ್ತೀನಿ. ಇಷ್ಟು ಅದಾವೆ, ಸ್ವಲ್ಪ ಕರಿಗೆ ಒಂದು ಸ್ವಲ್ಪ ಕಣ್ಣು ಬೀಳಬೇಕು ಅಲ್ಲಿವರೆಗೆ ಅದನ್ನು ಹುರ್ಕೋಬೇಕು. ನಿಜ ಹೇಳಬೇಕಂದ್ರೆ ಈ ಪಲ್ಯ ಅಷ್ಟೊಂದು ಟೇಸ್ಟ್ ಆಗೋಲ್ಲ ಫ್ರೆಂಡ್ಸ್, ಯಾಕಂತಂದ್ರೆ ಇದು ಹ್ಯಾಬ್ರಿಡ್, ಇದರೊಳಗೆ ಏನೂ ಇರೋದಿಲ್ಲ, ಖಾರನೇ ಇರೋದಿಲ್ಲ. ಬಟ್ ಜವಾರಿ ಪಲ್ಯ ಅಡ್ಗಾಯಿ ಮಾಡಿದ್ರಂತೂ, ಎಣ್ಣೆಗಾಯಿ ಅಂತೇವೆ ನಾವು, ಅಡ್ಗಾಯಿ ಅಂತೀವಿ ಫ್ರೆಂಡ್ಸ್. ಯಪ್ಪ ಮಸ್ತ್ ಅಂದ್ರೆ ಮಸ್ತ್ ಆದೈತಿ ಫ್ರೆಂಡ್ಸ್. ಅದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಣ್ಣು ಬೀಳೋ ತನಕ ಹುರ್ಕೊಂಡು ಆಮೇಲೆ ಅದ್ರೊಳಗೆ ಮಸಾಲೆ ತುಂಬಿ ಅಡುಗೆ ಮಾಡಿದ್ರೆ ಮಸ್ತ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಸೈಡಿಗೆ ಸ್ವಲ್ಪ ಮೊಸರು ಇತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಅಡುಗೆನೇ ಫೇಮಸ್ ನೋಡಿ ಫ್ರೆಂಡ್ಸ್. ಸೊ ಇದು ನಾವು ಏನಂತಲ್ಲ ಏನಾರು ಹಿಂಗೆ ಕ್ಯಾಪ್ಸಿಕಮ್ ರೈಸ್, ಆಮೇಲೆ ಎಗ್ ರೈಸ್, ವೆಜ್ ರೈಸ್ ಅದು ಮಾಡೋಕೆ ತೊಗೊಂಬಂದಿದ್ದೆ, ಉಳಿದಿದ್ದು. ಸೊ ಹಾಗಾಗಿ ವೇಸ್ಟ್ ಆಗ್ತಾವಂತ ಅದ್ರ ಪಲ್ಯ ಮಾಡಾಕತ್ತೀನಿ ಅಷ್ಟೇ. ಇವತ್ತು ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ ಫ್ರೆಂಡ್ಸ್, ಯಾಕಂತಂದ್ರೆ ಭಾಳ ದಿನ ಆಗಿದ್ದು ಕ್ಲೀನ್ ಮಾಡ್ಕೊಂಡಿದ್ದಿಲ್ಲ. ಹಂಗಾಗಿ ಕ್ಲೀನ್ ಮಾಡಿಕೊಂಡು ಒಂದು ಅರ್ಬಿ ತೊಗೊಂಡು ಒರೆಸಿ ಮತ್ತು ಬಾಂಡೆನೇ ಇಟ್ಟೀನಿ. ಯಾಕಂತಂದ್ರೆ ನೀವು ಅನ್ಬೋದು, ಯಾಕಂದ್ರೆ ಒಂದೇ ಲೆವೆಲ್ ಬಾಂಡೆಗಳಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ ಅದೆಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಅನಿಸುತ್ತೆ, ಏನು ಮಾಡೋಕ್ಕಾಗಂಗಿಲ್ಲ. ಬಟ್ ಕ್ಲೀನ್ ಮಾಡಿಕೊಂಡೆ ಇವತ್ತು. ಹಾಗೆ ನೋಡ್ತಾ ಇರ್ಬೋದು ಇವಾಗ ಅದನ್ನು ಹುರ್ಕೊಂಡು ಬರ್ರಿ ಫ್ರೆಂಡ್ಸ್. ಹೆಣ್ಮಕ್ಳು ನೋಡಿ ಫ್ರೆಂಡ್ಸ್, ಅಮ್ಮಗೋಸ್ಕರ ಅಲ್ಲಂದ್ರು ಅಷ್ಟೇ ಆಯಿತು, ಮನೆಯವ್ರು ಉಪವಾಸ ಇರ್ತಾರೆ ಅಂತ ಅವ್ರಿಗೋಸ್ಕರ ನಾವು ಅಡುಗೆ ಮಾಡಬೇಕಾಗುತ್ತೆ. ಬಟ್ ಅರ್ಥನೇ ಮಾಡ್ಕೊಳಂಗಿಲ್ಲ, ಏನೂ ಮಾಡೋಕ್ಕಾಗಂಗಿಲ್ಲ. ಸೊ ನೋಡಿ ಇದು ಪಲ್ಯ ಆಗಾಕತ್ತೈತಿ ಫ್ರೆಂಡ್ಸ್, ಅದಕ್ಕೆ ಶೇಂಗಾ ಪೌಡ್ರ್ ಹಾಕಬೇಕು. ಲೈಟ್ ಹೋಗ್ಯಾವು, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೀವು. ಇದು ಡ್ರೈ ಫ್ರೂಟ್ ಉಪ್ಪಿನಕಾಯಿ ಆಯಿತು ಫ್ರೆಂಡ್ಸ್, ಎಲ್ಲ ಥರ ಡ್ರೈ ಫ್ರೂಟ್ ಹಾಕ್ಯಾರ ಅಂತ ಏನೇನು ವೆರೈಟಿ ಬರತ್ತ ಫ್ರೆಂಡ್ಸ್. ಇದು ಉಪ್ಪಿನಕಾಯಿನ ಸ್ಟೋರ್ ಮಾಡಿ ಇಟ್ಟೆ. ಒಂದು ಬುತ್ತಿ ಒಯ್ತಾರೆ, ಮಾರು ಆ ಥರವನ್ನ ಮಲ್ಕೊಂಡ್ರೆ ಇದೆ. ನಾನು ಊಟ ಮಾಡೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಲಗ್ನ ಇಲ್ಲಿ ಏನು ಮಾಡ್ತೀನಿ, ಮತ್ತೆ ಸಿಗೋ ನೆಕ್ಸ್ಟ್ ಲಗ್ನಲ್ಲಿ. ಎಲ್ಲರಿಗೆ ಟಿಕೆಟ್. ಬೈ, ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬೈ ಬಾಯ್.